ಬಿಗ್ ಬಾಸ್ ನೋಡ್ತೀಯಾ? ನೋಡ್ತೀನಿ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಆಸೆ? ಗಿಲ್ಲಿ ನಟ ಗೆಲ್ಬೇಕು. ಗಿಲ್ಲಿ ನಟನ. ರನ್ನರ್ ಅಪ್ ಆದ್ರೆ ಯಾರು ಗೆಲ್ಬೇಕು? ರಘು ಅಣ್ಣ. ನೋಡ್ತೀಯಾ ತುಂಬಾ ನೀನು? ಪ್ರತಿದಿನ ಮಿಸ್ ಮಾಡ್ದೆ ನೋಡ್ತೀಯಾ? ಓಕೆ, ಥ್ಯಾಂಕ್ ಯು. Hello. Big Boss ನೋಡ್ತೀರಾ ಮೇಡಮ್? See, being the principal of Skips B School, it's a management college. Big Boss and event nadita ide, and it's a sponsored program, and so many celebrities are there, and they are shining very, immaculatively, like outside. But regulars seeing the movie or Big Boss sitting and seeing is not possible for me. It is a 24/7 job, my job. So, but I'm congratulating all the people who are involved in this in backside theater also, and in the event itself. And they have a very bright future after participating in Big Boss. That's what I came to know. I used to watch in Tamil Nadu where Kamal Hassan was conducting Big Boss. There the people, an ordinary heroine or something in TV serials, have become a very big heroine and heroes because of Big Boss. That is the success of Big Boss. So I will say Big Boss gives a very good platform where people can showcase their talent and they can come up in life. So congratulations to Big Boss team, back-end operators, and the movie operators, and the sponsorship who are all giving. I'm appreciating everyone. Thank you so much. ಈಗ ಯಾರು ಗೆಲ್ಬೇಕು ಅಂತ ಆಸೆ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಗೆಲ್ಬೇಕು. ರನ್ನರ್ ಅಪ್ ಆದ್ರೆ ಯಾರಾಗಬೇಕು ಅಂತ ಆಸೆ? ರನ್ನರ್ ಅಪ್ ಆದ್ರೆ ಧನು ಆಗ್ಬೇಕು ಅಂತ. ಗಿಲ್ಲಿ ಯಾಕೆ ಇಷ್ಟ ಅಷ್ಟೊಂದು? ಅಣ್ಣ ಗಿಲ್ಲಿ ಯಾವಾಗ್ಲೂ ಅವನ್ ಪಡಗೋನೆ ಇರ್ತಾನೆ, ಅದಾದ್ಮೇಲೆ ಟಾಸ್ಕ್ ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಕಾಮಿಡಿ ಮಾಡಲ್ವಾ? ಮಾಡ್ತೀನಿ. ಗಿಲ್ಲಿ ಡೈಲಾಗ್ ಏನಾರ ಬರುತ್ತೆ ಹೇಳಕ್ಕೆ? ಇಲ್ಲ. ನೋಡ್ತೀಯಾ ಪ್ರತಿದಿನ? ನೋಡ್ತೀನಿ, ಆದ್ರೆ ಒಂದೊಂದ್ ದಿವಸ ಮಿಸ್ ಆಗುತ್ತೆ. ಓದೋ ಇದ್ರಲ್ಲಿ ಮಿಸ್ ಆಗುತ್ತೆ. ಸರಿ, ಆಯ್ತು, ಥ್ಯಾಂಕ್ ಯು. ಸರ್, ಈಗ ಬಿಗ್ ಬಾಸ್ ನೋಡ್ತಿರಲ್ಲ, ನಿಮ್ಗೆ ಈ 12 ಸೀಸನ್ ಬಿಗ್ ಬಾಸ್ ಸೀಸನ್ ಅಲ್ಲಿ ನಿಮ್ಗೆ ಯಾರು ಗೆಲ್ಬೇಕು ಅಂತ ಆಸೆ ಸರ್? ನಮ್ಗೆ ಗಿಲ್ಲಿ. ಸರ್, ಗಿಲ್ಲಿಲಿ ಏನ್ ಇಷ್ಟ ಸರ್? ಕಾಮಿಡಿ ಇಷ್ಟ. ಈಗ ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ನಿಮ್ಗೆ ಗಿಲ್ಲಿ ಅಂತಾರೆ ಅಲ್ವಾ? ಈಗ ಗಿಲ್ಲಿ ಯಾಕೆ ಅಷ್ಟೊಂದು ಇಷ್ಟ ಆದ ಸರ್ ಎಲ್ಲರಿಗೂ? ಜಸ್ಟ್ ಕಾಮಿಡಿ ಕಾಮಿಡಿ. ಆಮೇಲೆ ಟಾಸ್ಕ್ ಅಂದ್ರೆ ನಾವು ಸೀರಿಯಸ್ ಆಗಿರ್ತೀವಿ, ನಗಿಸ್ತಾರೆ, ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಸರ್, ರನ್ನರ್ ಅಪ್ ಆದ್ರೆ ಯಾರಾಗ್ಬೇಕು? ಐಡಿಯಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ ಸರ್? ಸರ್, ಬಿಗ್ ಬಾಸ್ ನೋಡ್ತಿರಲ್ಲ, ನಿಮ್ಗೆ ಈಗಿನ ಬಿಗ್ ಬಾಸ್ ಅಲ್ಲಿ ಸೀಸನ್ 12 ಬಿಗ್ ಬಾಸ್ ಸೀಸನ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಬಿಗ್ ಬಾಸ್ ಗಿಲ್ಲಿ ವಿನ್ ಆಗ್ಬೇಕು. ಯಾರು ವಿನ್ ಆಗ್ಬೇಕು? ಗಿಲ್ಲಿ ವಿನ್ ಆಗ್ಬೇಕು. ಆಮೇಲೆ ಸರ್, ರನ್ನರ್ ಅಪ್ ಈಗ ಗಿಲ್ಲಿಗೆ ಕಾಂಪಿಟೇಟರ್ ಯಾರಿದ್ದಾರೆ ಸರ್? ಅಶ್ವಿನಿ ಗೌಡ. ರನ್ನರ್ ಅಪ್ ಆದ್ರೆ ಅಶ್ವಿನಿ ಗೌಡ. ಓಕೆ. ಮತ್ತೆ ಸರ್, ಗಿಲ್ಲಿ ಏನ್ ಇಷ್ಟ ಆಯ್ತಾ ಸರ್? ಈಗ ಎಲ್ಲ ಆಲ್ ಓವರ್ ಕರ್ನಾಟಕ ನೋಡಿದ್ರೆ ನಿಮ್ಗೆ ಆಮೇಲೆ ಮುಂದೆ ಬರ್ಬೇಕು ಸರ್. ಓಕೆ ಸರ್, ಆಯ್ತು, ಥ್ಯಾಂಕ್ ಯು. ಸರ್, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು ಸರ್ ನಿಮ್ಗೆ? ಬಿಗ್ ಬಾಸ್ ಅಲ್ಲಿ ವಿನ್ ಆಗೋರು. ಸರ್, ನಮಸ್ತೆ. ಸರ್, ಬಿಗ್ ಬಾಸ್ ನೋಡ್ತೀರಲ್ವಾ? ನೋಡ್ತಾ ಇದ್ದಾರೆ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು ಅನ್ನಿಸ್ತಿದೆ ಸರ್ ನಿಮ್ಗೆ? ಯಾರು? ಗಿಲ್ಲಿನೇ. ಈಗ ಗಿಲ್ಲಿಗೆ ಕಾಂಪಿಟೇಟರ್ ಯಾರಿದ್ದಾರೆ ಸರ್? ಯಾರು ಇಲ್ಲ, ಇವರು ಕ್ರಿಯೇಟೆಡ್ ಮಾಡಿದಾರ, ಅದು ಅಶ್ವಿನಿ ಗೌಡ ಅಂತ. ಬಟ್ ನಿಮ್ಗೆ ರನ್ನರ್ ಅಪ್ ಆದ್ರೆ ಅಶ್ವಿನಿ ಗೌಡ ಬೇಕು. ಆಗ್ಬಹುದು, ಯಾಕಂದ್ರೆ ಇವರೆಲ್ಲ ಹೋಪ್ ಜಾಸ್ತಿ ಇಟ್ಕೊಂಡಿದಾರ. ಬಟ್ ರಿಯಾಲಿಟಿ ಅಂತ ಅಂದ್ರೆ ಧನು ಆಗ್ಬೇಕು. ರಿಯಾಲಿಟಿ ಅಂದ್ರೆ ರಕ್ಷಿತ್ ಆಗ್ಬೇಕು. ಸರ್, ಇವಾಗ ಗಿಲ್ಲಿಗೆ ಅಷ್ಟೊಂದು ಕ್ರೇಜ್ ಬರೋಕೆ ಏನ್ ಕಾರಣ ಸರ್? ಅವನಲ್ಲಿ ಏನಿದೆ? ಓನ್ ಟ್ಯಾಲೆಂಟ್. ಗಾಡ್ ಗಿಫ್ಟ್. ಅವನು ಪಡ್ಕೊಳಕ್ಕಲ್ಲ, ಗಾಡ್ ಗಿಫ್ಟ್ ಕೊಟ್ಟಿರುವ. ಓಕೆ ಸರ್, ಆಯ್ತು, ಬಿಗ್ ಬಾಸ್ ಸೀಸನ್ 12 ನೋಡ್ತಾ ಇದೆಯಲ್ವಾ? ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಆಸೆ ನಿನ್ನ? ಗಿಲ್ಲಿ ನಟ ಗೆಲ್ಬೇಕು ಅಂತ ಆಸೆ. ರನ್ನರ್ ಅಪ್ ಅಂದ್ರೆ ಯಾರಾಗ್ಬೇಕು? ಕಾವ್ಯ ಆಗ್ಬೇಕು ಅಂತ ಆಸೆ. ಗಿಲ್ಲಿ ಯಾಕೆ ಅಷ್ಟೊಂದು ಇಷ್ಟ? ಯಾಕೆಂದ್ರೆ ಕಾಮಿಡಿ ಆಗಿರ್ತಾರೆ ಅವರು, ಫ್ರೆಂಡ್ಲಿ ಮ್ಯಾನ್ ಅಂತ. ಈಗ ತುಂಬಾ ಕಡೆ ಈಗ ಅಶ್ವಿನಿ ಗೌಡ ಗೆಲ್ಬೇಕು ಅಂತ ಕೇಳ್ತಾರೆ. ಓಕೆನಾ, ನಿಮ್ಮ ಅಭಿಪ್ರಾಯ ಯಾಕೆ ಗಿಲ್ಲಿ ಅಂತ ಬರುತ್ತೆ? ಗಿಲ್ಲಿ ಯಾಕೆ ಒಳ್ಳೆ ವ್ಯಕ್ತಿ ಅವರು, ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ.
ಸರಿ ಆಯ್ತು, ಥ್ಯಾಂಕ್ ಯು ಮೇಡಮ್. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೋದು ಮೇಡಮ್? ಸರ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ರೂಡು ತುಂಬಾ ಹಾರ್ಶ್ ಅಂತಿದ್ರು, ಬಟ್ ಏನಾಯ್ತು ಅವ್ರು ಒಳ್ಳೆತನನೇ ಕಾಪಾಡ್ತಾರೆ. ಅಶ್ವಿನಿ ಆಗ್ತದೆ. ಅಶ್ವಿನಿ ಆಗ್ತಾರೆ ಮೇಡಮ್. ಅಶ್ವಿನಿ ಅವರಿಗೆ ಕಾಂಪಿಟೇಟರ್ ಯಾರಾಗ್ಬೋದು? ಇಲ್ಲಿ ಅದು ಐದು ಧನುಷ್. ಧನುಷ್. ಇಲ್ಲಿ ಯಾರು? ಧನುಷ್. ಧನುಷ್. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಪ್ಲೇಸ್ ಬಂದು ಅಶ್ವಿನಿ. ಮೇಡಮ್, ಬಿಗ್ ಬಾಸ್ ಕನ್ನಡ ಸೀಸನ್ 12 ನೋಡ್ತಾ ಇದ್ದೀರಾ ಅನ್ಕೋತೀನಿ ಮೇಡಮ್. ಇವಾಗ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಆಸೆ ಮೇಡಮ್? ಗಿಲ್ಲಿ ಗೆಲ್ಬೇಕಂತ. ಗಿಲ್ಲಿ ಗೆಲ್ಬೇಕಂತ ಮೇಡಮ್. ಅದರಲ್ಲಿ ಕಾಂಪಿಟೇಟರ್ ಯಾರು ಆಗ್ಬೇಕು? ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಆಗ್ಬೇಕು ಮೇಡಮ್. ಗಿಲ್ಲಿ ಅಂದ್ರೆ ಅದೊಂದು ಅಷ್ಟೊಂದು ಕ್ರೇಜ್ ಈಗ ನೋಡ್ತಾ ಇದ್ದೀರಾ, ನಿಮ್ಗೆ ತುಂಬಾ ಕ್ರೇಜ್ ಇದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ, ನಿಮ್ಗೆ ತುಂಬಾ ಕ್ರೇಜ್ ಇದೆ. ಯಾಕೆ ಮೇಡಮ್ ಅಷ್ಟೊಂದು ಕ್ರೇಜ್ ಅವನಂದ್ರೆ? ಅಂದ್ರೆ ಅವರು ನಮ್ಮ ಊರ್ ಕಡೆ ಸೈಡ್ ಅಂತ ನಮಗೆ ತುಂಬಾ ಅವ್ರ ಮೇಲೆ. ನೀವು ಮಂಡ್ಯನಾ ಮೇಡಮ್? ಹೌದು ಸರ್, ಮಂಡ್ಯನೇ. ಮಂಡ್ಯದವರು. ಓಕೆ ನಮ್ಮ ಓಕೆ. ಅಮ್ಮ ಮನೆ ಮಂಡ್ಯ, ಅದಕ್ಕೋಸ್ಕರ ನಮ್ಮ ಕನ್ನಡದವರು ಆಗ್ಲಿ ಅಂತ ತುಂಬಾ ಆಸೆ ಮಾಡ್ತೀವಿ ಮೇಡಮ್. ಅವ್ರ ಕಾಮಿಡಿ ಎಲ್ಲ ಇಷ್ಟ ಆಗುತ್ತೆ ಅಲ್ಲ? ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಯಾವ್ದಾರ ಡೈಲಾಗ್ ಹೇಳಕ್ ಬರುತ್ತೆ? ಸರಿ ಮೇಡಮ್, ಆಯ್ತು. ಥ್ಯಾಂಕ್ ಯು. ಈಗ ಬಿಗ್ ಬಾಸ್ ನೋಡ್ತಾ ಇಲ್ವಾ? ಬಿಗ್ ಬಾಸ್ ನೋಡ್ತಾ ಇರ್ತಿಲ್ವಾ? ಈಗ ಸೀಸನ್ 12ರಲ್ಲಿ ನಿನ್ಗೆ ಈ ಸೀಸನ್ ಅಲ್ಲಿ ಏನ್ ವಿಶೇಷ ಅನ್ನಿಸ್ತದೆ ನಿಮ್ಗೆ? ಗಿಲ್ಲಿ ಮಾಡೋ ಕಾಮಿಡಿ, ಹಾ, ಅವ್ರು ನಡ್ಕೊಳ್ಳೋ ಬಿಹೇವಿಯರ್ ಎಲ್ಲ ಇಷ್ಟ ಆಗ್ತಿದೆ. ಕಾಮಿಡಿ ಆಗಿರ್ತಾರೆ. ಓಕೆ. ಈಗ ನಿಮ್ ಗೆದ್ರೆ ಯಾರು ಗೆಲ್ಬೇಕು? ಗಿಲ್ಲಿ. ಗಿಲ್ಲಿ ಗೆಲ್ಬೇಕು. ಈಗ ಅಕಸ್ಮಾತ್ ಗಿಲ್ಲಿ ಇಲ್ಲ ನಿಮ್ಮ ಮೈಂಡ್ ಅಲ್ಲಿ, ನೆಕ್ಸ್ಟ್ ಆಪ್ಷನ್ ಯಾರು ಗೆಲ್ಬೇಕು? ಗಿಲ್ಲಿ ಬಿಟ್ಟು ಗಿಲ್ಲಿ ಇದಾರಲ್ಲ. ಅಲ್ಲ, ಹೇಳಿ ನಿಮ್ಮ ಆಪ್ಷನ್. ಅಕಸ್ಮಾತ್ ಗಿಲ್ಲಿ ಬಿಟ್ರೆ, ಗಿಲ್ಲಿ ಈಗ ಸೆಕೆಂಡ್ ಆಪ್ಷನ್ ಯಾರು ಇರ್ಬೋದು? ಕಾವ್ಯ. ಕಾವ್ಯ. ಈಗ ಅಶ್ವಿನಿ ಗೌಡ ಎಲ್ಲ ಕಾಂಪಿಟೇಟರ್ ಒಂದ್ಸಲ್ವಾ? ಅವರು ಕಾಂಪಿಟೇಷನ್ ಕೊಡ್ತಿದ್ದಾರೆ, ಆದ್ರೆ ನಮ್ಗಿರೋದು ಗಿಲ್ಲಿ ಗೆಲ್ಬೇಕು. ಗೆಲ್ಬೇಕು ಅಂತ. ಗಿಲ್ಲಿದ್ ಯಾವ್ದಾದ್ರು ನಿಮ್ಗೆ ಕಾಮಿಡಿ ಮಾಡಕ್ ಬರತ್ತಾ? ಬರಲ್ಲ. ಓಕೆ, ಥ್ಯಾಂಕ್ ಯು. ಒಂದೆರಡು ಕ್ವಶನ್ ಕೇಳ್ಬೋದಾ ಬಿಗ್ ಬಾಸ್ ಬಗ್ಗೆ? ಸರ್, ಈಗ ಬಿಗ್ ಬಾಸ್ ನೋಡ್ತಿರಲ್ಲ ಸರ್ ನೀವು, ಸೀಸನ್ 12 ಸರ್, ಯಾರು ಗೆಲ್ಬಹುದು ಸರ್ ನಿಮ್ ಪ್ರಕಾರ? ಗಿಲ್ಲಿನೇ ಫಿಕ್ಸಾ? ರನ್ನರ್ ಅಪ್ ಯಾರಾಗ್ಬೋದು ಸರ್? ಯಾರಾಗ್ತಾರಂತ ಗೊತ್ತಿಲ್ಲ. ಗಿಲ್ಲಿ ಅಂತೂ ಫಸ್ಟ್ ಗೆಲ್ತಾರೆ ಸರ್. ಗಿಲ್ಲಿ ಯಾಕೆ ಅಷ್ಟೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇವೆಲ್ಲ ನೋಡ್ತಾ ಇದೀವಿ, ಮತ್ತೆ ಬಿಗ್ ಬಾಸ್ ನೋಡ್ತೀವಿ, ಈಗೆಲ್ಲ ನೋಡಿದ್ರೆ ಎಲ್ಲಾ ಕಡೆ ಗಿಲ್ಲಿ 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 ಅಂತ. ಫಸ್ಟ್ ಕಾಮಿಡಿಯಲ್ಲಿ ಬಂದ, ಕಾಮಿಡಿಯಿಂದ ಹಿಂಗೆ ಒಂದೊಂದು ಪ್ರೋಗ್ರಾಮ್ ಅಲ್ಲಿ ಬಂದಾಗ ಎಲ್ಲ ಗೆದ್ಕೊಂತ ಬಂದಲ್ಲ. ಇದ್ರಲ್ಲೂ ಬಿಗ್ ಬಾಸ್ ಅಲ್ಲೂ ಸೇಮ್ ಅದೇ ತರಾನೇ ಒಂದು ಕಾಮಿಡಿ ಎಲ್ಲ ಮಾಡ್ಕೊಂಡು ಮಾಡ್ದು 100% ಗಿಲ್ಲಿನೇ ಗೆಲ್ಬೇಕು. ಹೌದು ಸರ್. ಮತ್ತೆ ಇವಾಗ ಅಶ್ವಿನಿ ಗೌಡ ಮತ್ತೆ ಧನುಷ್, ರಘು ಇವರೆಲ್ಲ ಇದಾರೆ ಅಲ್ವಾ ಸರ್? ಈಗ ರಕ್ಷಿತ್ ಅವ್ರು ಇದಾರೆ. ಇವಾಗೆಲ್ಲ ನಿಮ್ ಅನಿಸಿಕೆ ಅವರಲ್ಲಿ ಯಾರು ಆಗಿದ್ರೆ ಬೆಟರ್? ಈಗ ಕಾಮಿಡಿ ಒಂದೇ ಅಕೌಂಟ್ ಆಗಲ್ವಲ್ಲ ಸರ್? ಆತರ ಇದ್ರೆ ಎಲ್ಲ ತರ ಗೇಮ್ ಇದು ಎಲ್ಲಾ ನೋಡ್ತಾರೆ, ಅದ್ರಲ್ಲಿ ಗಿಲ್ಲಿನೇ ಬೆಟರ್ ಬರುತ್ತೆ ಅಂತ 100% ಗ್ಯಾರಂಟಿ. ಹೌದು ಸರ್, ಹೌದು. ಗಿಲ್ಲಿನೇ ಬರ್ಬೇಕು ಅಂತ ನಮಗೂ ಆಸೆ. ಸರಿ ಸರ್, ಆಯ್ತು, ಥ್ಯಾಂಕ್ ಯು. ಈಗ ಬಿಗ್ ಬಾಸ್ ಗಿಲ್ಲಿ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡಲ್ಲ? ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇದಿಲ್ಲ, ಮನೆಗಳೆಲ್ಲ ನೋಡೋದೇ ಅಲ್ವಾ? ಓಕೆ ಓಕೆ. ಬಿಗ್ ಬಾಸ್ ನೋಡಲ್ವಂತೆ ಸರ್? ಈಗ ನೀವು ಕರ್ನಾಟಕದಲ್ಲಿ ಇವಾಗ ನಿಮ್ಗೆ ಎಲ್ಲೋದ್ರು ಬಿಗ್ ಬಾಸ್ ಸೀಸನ್ 12 ಓಕೆನಾ ನೋಡ್ತಾ ಇದ್ದೀರಲ್ಲ ಈಗ ಬಿಗ್ ಬಾಸ್? ಅಷ್ಟೊಂದು ನೋಡ್ತಿಲ್ಲ, ಸುಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತೀರಾ? ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಜಾಸ್ತಿ ಯಾವ್ದು ಬರ್ಬೋದು ಪಾಪ್ಯುಲರ್ ಈಗ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಈಗ ನಿಮ್ಗೆ ಯಾರು ವಿನ್ ಆದ್ರೆ ನಿಮ್ ಪ್ರಕಾರ ಯಾರು ಆಗ್ಬೇಕು? ಗಿಲ್ಲಿನೇ ಆಗ್ಬೇಕು. ಗಿಲ್ಲಿನೇ ಆಗ್ಬೇಕು. ಈಗ ರನ್ನರ್ ಅಪ್ ಅಂತ ಆದ್ರೆ ಯಾರಾಗ್ಬೇಕು? ರಘು ಆಗ್ಬೇಕು. ರಘು ಅವ್ರು ಆಗ್ಬೇಕು. ಓಕೆ. ಗಿಲ್ಲಿ ಏನಕ್ಕೆ ಅಷ್ಟೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮ್ಗೆ ತುಂಬಾ ಕ್ರೇಜ್ ಜಾಸ್ತಿ ಆಗಿದೆ, ಯಾಕೆ ಅಷ್ಟೊಂದು ಇಷ್ಟ ಗಿಲ್ಲಿ ಅಂದ್ರೆ? ಯಾಕೆ ಕರ್ನಾಟಕ ಜನತೆ ಇಷ್ಟು ತುಂಬಾ ಕಾಮಿಡಿ ಮತ್ತೆ ಏನೋ ಸೈಕ್ ಮಾಡೋದು, ಅದಕ್ಕೆ ಇಷ್ಟ ಆಗ್ತದೆ. ಆಮೇಲೆ ಅವರು ಇದೆಲ್ಲ ಚೆನ್ನಾಗಿದ್ಯಾ? ಅವರು ಗೇಮ್ ಆಡೋ ರೀತಿ ಎಲ್ಲ ಚೆನ್ನಾಗಿದ್ಯಾ ಅವರು? ಆಮೇಲೆ ಮತ್ತೆ ಅವ್ರದ್ದೇನಾದ್ರು ನಿಮ್ಗೆ ಏನಾರ ಒಂದು ಡೈಲಾಗ್ಗಳು ಏನಾರ ಬರುತ್ತಾ? ಬರುತ್ತೆ. ಡಮಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲದ್ ಪಕ್ಕ. ಸೂಪರ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅನ್ಕೋತೀನಿ ಮೇಡಮ್. ಈಗ ನಿಮ್ಗೆ ಯಾರು ಗೆದ್ರೆ ಯಾರು ಗೆಲ್ಬೇಕು ಮೇಡಮ್? ಗಿಲ್ಲಿ ಮೇಡಮ್. ಮೇಡಮ್, ಯಾಕೆ ಅಷ್ಟೊಂದು ಗಿಲ್ಲಿ ಗಿಲ್ಲಿ ಅಂದ್ರೆ ಅಷ್ಟೊಂದು ಇಷ್ಟ? ಕಷ್ಟದಿಂದ ಬಂದಿದ್ರೆ ರೈತರ ಮಗ ಮೇಡಮ್. ಇವಾಗ ಅದು ಬಿಟ್ರೆ, ಈಗ ಗಿಲ್ಲಿ ಬಿಟ್ರೆ ನಿಮ್ಗೆ ಯಾರು ಗೆಲ್ಲಬಹುದು ಮೇಡಮ್? ಅಶ್ವಿನಿ ಗೌಡ. ಈಗ ರನ್ನರ್ ಅಪ್ ಆದ್ರೆ ರಕ್ಷಿತಾ ಕೊಡಬೇಕು. ಓಕೆ ಮೇಡಮ್. ಈಗ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಗಿಲ್ಲಿ ಈಗ ಅಕಸ್ಮಾತ್ ಈ ಸೀಸನ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಗಿಲ್ಲಿ ಬಗ್ಗೆ? ನಿಮ್ಗೆ ಏನ್ ಅನ್ಸುತ್ತೆ ಒಪಿನಿಯನ್ ಅಂದ್ರೆ?
ಅಂದ್ರೆ ಕಷ್ಟದಿಂದ ಬಂದಿರ್ತಾರಲ್ಲ ಅಂತವ್ರಿಗೆ ಇವಾಗ ಅಶ್ವಿನಿ ಕೊಟ್ರೆ ಸುಮ್ಮನೆ ಎಷ್ಟು ಅವ್ರು ಸುಮ್ಮನೆ ಹೆಸರಿಗೆ ಮಾತ್ರ ಇದ್ ಮಾಡ್ತಾರೆ. ಅವ್ರ ಹತ್ರ ದುಡ್ಡಿದೆ 150 ಮನೆ ಇದೆ ಅಂತೆಲ್ಲ ಹೇಳ್ತಾರಲ್ಲ. ಗಿಲ್ಲಿಗಾದ್ರೆ ಅವರು ಒಂದು ಅವ್ರ ಜೀವನಕ್ಕೆ ಆಧಾರ ಆಗುತ್ತೆ ಜೀವನಕ್ಕೆ ಅಂತ ಅಲ್ಲ, ಬೇರೆ ಅಥವಾ ಹೊಸ ಪಿಕ್ಚರ್ಗೆ ಆತರ ಏನಾದ್ರೂ ಇದ್ ಮಾಡ್ಕೊಳ್ತಾರೆ ಅವ್ರಿಗಾಗತ್ತೆ. ಆಗುತ್ತೆ. ಸರಿ ಮೇಡಮ್, ಒಳ್ಳೆ ಒಪಿನಿಯನ್ ಹೇಳಿದ್ರಿ, ಥ್ಯಾಂಕ್ ಯು. ಇಬ್ರು ಆಟೋದವ್ರು ನಿಂತಿದ್ದಾರೆ, ಆಟೋದವ್ರನ್ನ ಹಂಗೆ ಕೇಳೋಣ. ಸರ್ ಬಿಗ್ ಬಾಸ್ ನೋಡ್ತೀರಾ ಸರ್? ಹೌದು ಸರ್, ನೋಡ್ತೀವಿ ಸರ್. ಸರ್ ಬಿಗ್ ಬಾಸ್ ನೋಡ್ತೀರಲ್ಲ ಸರ್, ಈ ಸೀಸನ್ ಅಲ್ಲಿ ನಿಮ್ಗೆ ಏನ್ ವಿಶೇಷತೆ ಅನ್ನಿಸ್ತು ಸರ್? ಸರ್ ನಮ್ಗೆ ಕಾಮಿಡಿ ಎಂಟರ್ಟೈನರ್ ಸರ್, ನಮ್ಗೆ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿದೆ. ಹಾ ಸರ್. ಸರ್ ಇವಾಗ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಗೆಲ್ಬೇಕು ಅಂತ ಆಸೆ ಸರ್? ಸರ್ ಗಿಲ್ಲಿ ಸರ್. ಗಿಲ್ಲಿ ಗೆಲ್ಬೇಕು ಸರ್. ಗಿಲ್ಲಿನೇ ಯಾಕೆ ಗೆಲ್ಬೇಕು ಸರ್? ಸರ್ ಗಿಲ್ಲಿನೇ ಯಾಕೆ ಗೆಲ್ಬೇಕು ಅಂದ್ರೆ ಜನಗಳಿಗೆ ಮನರಂಜನೆ ಇಂಪಾರ್ಟೆಂಟ್. ಹಾ ಸರ್. ಅದು ಟಾಸ್ಕ್ ಇಂಪಾರ್ಟೆಂಟ್ ಅಲ್ಲ. ಹಾ ಸರ್. ಜನಗಳು ಇವತ್ತು ಹೊರಗಡೆ ಸಾಕಾಗಿ ಬಂದ್ಮೇಲೆ ಅವರು ಖುಷಿಯಿಂದ ಮನೆಗ್ ಬಂದ್ಮೇಲೆ 1.5 ಗಂಟೆ ಅವ್ರಿಗೆ ನೆಮ್ಮದಿ ಸಿಗೋದು ಅಂದ್ರೆ ಬಿಗ್ ಬಾಸ್ ಗಿಲ್ಲಿಯಿಂದ. ಬಿಗ್ ಬಾಸ್ ಗಿಲ್ಲಿಯಿಂದ. ಬಟ್ ಯಾರಿಂದನೂ ಸಿಗ್ತಾ ಇಲ್ಲ. 12 ಸೀಸನ್ ಅಲ್ಲಿ ತುಂಬಾ ಕಂಪೇರ್ ಮಾಡಿದ್ರೆ ಈ ಸೀಸನ್ ಬೆಸ್ಟ್ ಸೀಸನ್, ಬೆಸ್ಟ್ ಗಿಲ್ಲಿಯಿಂದ. ಬಟ್ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಸರ್. ಇವಾಗ ಗಿಲ್ಲಿ ಬಂದ್ಮೇಲೆ, ಈಗ ನೀವು ಗಿಲ್ಲಿ ವಿನ್ ಆಯ್ತು ಅಂತ ಅನ್ಕೊಳ್ಳಿ, ಬಂದ್ಮೇಲೆ ಹೊರಗಡೆ ಬಂದ್ಮೇಲೆ ಗಿಲ್ಲಿನ ಯಾವ ತರ ನೋಡಕ್ ಇಷ್ಟಪಡ್ತೀರಾ ನೀವು? ಸರ್ ಗಿಲ್ಲಿ ನಾವು ನೋಡೋಕಿನ ಗಿಲ್ಲಿ ಜನಗಳಿಗೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾನೆ. ಹಾ ಸರ್. ಅಲ್ವಾ? ಈಗ ನೀವು ಅವನು ಮೂವಿಲ್ ಮಾಡಿದ್ರೆ ಇಷ್ಟನಾ, ಸೀರಿಯಲ್ ಮಾಡಿದ್ರೆ ಇಷ್ಟನಾ, ಇಲ್ಲ ಕಾಮಿಡಿ ಶೋ? ತುಂಬಾ ಖುಷಿ ಸರ್, ಏನ್ ಮಾಡಿದ್ರು ಖುಷಿ. ಅವನಲ್ಲಿ ಹಾರ್ಟ್ ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನಾನು ಹಾಂಬವ ಇಲ್ಲ, ಎಲ್ಲರನ್ನು ಪ್ರೀತಿ ವಿಶ್ವಾಸ ತಗೊಂತಾನೆ. ಒಬ್ಬ ಹಳ್ಳಿ ಹುಡುಗನಾಗಿ ಮುಗ್ಧತೆ ಚೆನ್ನಾಗಿದೆ. ಯಾರು ಏನ್ ಹೇಳ್ಬೇಕು ಅದನ್ನ ಅಲ್ಲೇ ಸ್ಪಾಟ್ ಅಲ್ಲೇ ಕೊಡ್ತಾನೆ. ಬಟ್ ಅವನು ತುಂಬಾ ಎಲ್ಲ ಇಡೀ ಕರ್ನಾಟಕ ಜನ, ಎಂಟೈರ್ ಕರ್ನಾಟಕ ಇರ್ಲಿ, ತಮಿಳ್ನಾಡು, ಆಂಧ್ರ, ಕೇರಳ, ಪ್ರತಿಯೊಂದು ಸ್ಟೇಟ್ ನಮ್ಮ ಯೋಧರು ಸಹ ಇಲ್ಲಿನ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ದಂಗೆ ಫುಲ್ ಎಲ್ಲ ಅವನೇ ಪಾಪ್ಯುಲರ್ ಇರೋದು, ತುಂಬಾ ಪಾಪ್ಯುಲರ್ ಇರೋದು, ರನ್ನಿಂಗ್ ಇರೋದು ಅವನೇ, ಈಗಿನ ಸೀಸನ್ ಅಲ್ಲೂ ಇರೋದು ಅವನೇ. ಈಗ ಎಲ್ಲರಿಗೂ ಅಷ್ಟೇನೆ, ಈಗ ಗಿಲ್ಲಿ ಗೆಲ್ಬೇಕು ಅನ್ನೋದು 99% ಎಲ್ಲರೂ ಆಸೆನೆ. ಈಗ ಅಕಸ್ಮಾತ್ ಗಿಲ್ಲಿ ಇಲ್ಲ ಅಂದಿದ್ರೆ ನೀವ್ ಯಾರು ಗೆಲ್ಲಕ್ ಇಷ್ಟಪಡ್ತಿದ್ರಿ? ನೆಕ್ಸ್ಟ್ ಆಪ್ಷನ್ ಸರ್, ಅಲ್ಲಿ ಯಾವ್ದು ನಾವು ಚಾಯ್ಸ್ ಆಗ್ತಿತ್ತು ಅದ್ರ ಮೇಲೆ ಹೋಗ್ತೈತೆ. ಇವಾಗ ನಾವು ಯಾವ ಬಟ್ಟೆನ ಸೆಲೆಕ್ಟ್ ಮಾಡಿದೀವಿ ಆ ಬಟ್ಟೆ ಇಲ್ಲ ಅಂದಾಗ ನಾವು ಯಾವ ಬಟ್ಟೆನ ಇಷ್ಟ ಪಡ್ತಿದ್ವಿ ಅದ್ರ ಮೇಲೆ ಹೋಗುತ್ತೆ. ಇದ್ರ ಮೇಲೆ ಅದ್ರ ಬೇಡ ಅಂತ ಅಷ್ಟೇ. ಈಗ ರನ್ನರ್ ಅಪ್ ಆದ್ರೆ ಯಾರಾಗ್ಬೇಕು ಸರ್? ಅಲ್ಲಿ ರನ್ನರ್ ಅಪ್ ಅಂದ್ರೆ ರಕ್ಷಿತಾ ಸರ್. ರಕ್ಷಿತಾ ಆಗ್ಬೇಕು. ಓಕೆ. ಅವಳಲ್ಲಿ ಏನ್ ಇಷ್ಟ ಆಯ್ತು ಸರ್? ಸರ್ ಅವಳು ಮಲ್ನಾಡ್ ಹುಡುಗಿ, ಅವಳಿಗೆ ಮಾತು ಬರ್ಲಿಲ್ಲ ಅಂದ್ರೂ ಜನಗಳಿಗೆ ತುಂಬಾ ಹತ್ರ ಆಗಿದ್ದಾಳೆ. ಮತ್ತೆ ಅವಳಲ್ಲಿ ಒಳ್ಳೆ ಆರ್ಟ್ ಇದೆ, ಬಟ್ ಮಾತು ಸ್ಪಷ್ಟ ಇಲ್ಲ ಅಷ್ಟೇ ಅಂದ್ಬಿಟ್ರೆ ಜನಗಳಿಗೆ ತುಂಬಾ ಇಷ್ಟ ಆಗಿರೋ ರಕ್ಷಿತಾ. ಈಗ ನಾನು ಅಲ್ಲಿ ಭಾಗವಹಿಸ್ತಾರಲ್ಲ ಸರ್, ಅವ್ರ ಬಗ್ಗೆ ಒಂದೊಂದು ವರ್ಡ್ ಅಲ್ಲಿ, ಈಗ ಏನೋ ಒಂದೊಂದು ಪದದಲ್ಲಿ ಇಲ್ಲ ಒಬ್ರ ಬಗ್ಗೆ ಒಪಿನಿಯನ್ ಕೇಳಿದಾಗ ಹೇಳ್ಬೋದಾ ನೀವು ಅವ್ರ ಬಗ್ಗೆ? ಅಂದ್ರೆ ಈಗ ಗಿಲ್ಲಿ ಕಾಮಿಡಿ ಜನಗಳಿಗೆ ಹೊರಗಡೆಯಿಂದ ಬಂದಾಗ, ಇವತ್ತು ಕರ್ನಾಟಕದಲ್ಲಿ ಯಾರೇನು ಟಿವಿ ಹಾಕೊಂಡು ಕೂತ್ಕೊಂಡ್ರೆ ಗಿಲ್ಲಿ ಅಂತಾರೆ ಹೊರತು ಬೇರೆ ಯಾರನ್ನೂ ಅಷ್ಟಾಗಿ ಇದ್ ಮಾಡ್ತಾರೆ. ಆಮೇಲೆ ರಘು ಸರ್ ಒಳ್ಳೆ ಆರ್ಟ್ ಇದೆ, ಒಳ್ಳೆ ವ್ಯಕ್ತಿತ್ವ ಇದೆ. ರಕ್ಷಿತಾ ಸರ್? ಸರ್ ರಕ್ಷಿತಾ ಅಂದ್ರೆ ಅವಳು ಮುಗ್ಧತೆ ಐತೆ ಸರ್, ಮುಗ್ಧತೆ. ಆಮೇಲೆ ಅಶ್ವಿನಿ ಗೌಡ ನಾನು ಸ್ವಲ್ಪ ಇದೆ ಸರ್. ನಾನು ಅಂದ್ರೆ ಅವ್ರು ಶ್ರೀಮಂತಿಕೆಯಿಂದ ಬಂದಿದ್ದಾರೆ. ಅವ್ರು ಸ್ವಲ್ಪ ಎರಡ್ ತರನು ಕಂಪೇರ್ ಮಾಡ್ತಾರೆ ಜನಗಳಿಗೆ. ಈ ತರನು ಆಗ್ತಾರೆ, ಈ ತರನು ಅಂದ್ರೆ ದೋಸೆ ಮಗ್ಚ ಆಗತ್ತಾರ. ಹೌದಾ? ಆಮೇಲೆ ಇವ್ರು ಸರ್ ಧನುಷ್ ಅವರು ಸುಮ್ಮನೆ ಫೇಕ್ ಸರ್, ಸ್ವಲ್ಪ ನನ್ಗೆ ನಂಬಾವನೆ. ಅವ್ರು ಆಡ್ತಾರೆ, ಆಡೋದ್ರಲ್ಲಿ ಇವಾಗ ನಿನಗ್ ನಾನ್ ಇಷ್ಟ ಅಂದ್ರೆ ಅವ್ರಲ್ಲಿ ಉಳಿಯಿಂದ ಕೆಲಸ ಇದೆ ಸರ್. ಗಿಲ್ಲಿ ಕಾವ್ಯ ಅವ್ರು ಚೆನ್ನಾಗಿದ್ದಾಗ ಇವನು ಗಿಲ್ಲಿ ಬಗ್ಗೆ ಕೆಟ್ಟದಾಗಿ ಸ್ವಲ್ಪ ಅವ್ನು ನಿನ್ನ ಆತರ ಹೇಳ್ತಾನೆ, ನಿನ್ ಹೊರಗಡೆ ಹೋದಾಗ ನಿನ್ಗೆ ಈ ತರ ಆಗುತ್ತೆ ಅಂತ ಆತರ ಎಲ್ಲ ಮಾಡ್ಬಾರ್ದು. ಚೆನ್ನಾಗಿದೆ. ಇವರು ಧ್ರುವಂತು ಸರ್, ಅವನು ಇವಾಗೆಲ್ಲ ಸ್ವಲ್ಪ ಸರ್ 1 ವಾರ ಆಡಿದಾನೆ. ಅದಕ್ ಮುಂಚೆ ಯಾವ್ದೇ ಇದು ಇರ್ಲಿಲ್ಲ, ಎಂಟರ್ಟೈನ್ಮೆಂಟ್ ಇರ್ಲಿಲ್ಲ. ಓಕೆ ಸರ್. ಅವ್ನು ನನ್ ಮನೆಗ್ ಹೋಗ್ಬೇಕು ಅಂತಿದ್ದ, ಅದೇನೋ ಭಗವಂತ ಅವ್ರು ಯಾರೋ ಮನೆಗ್ ಹೋಗಿ ಅವ್ನಿಗೆ ಚಾನ್ಸ್ ಸಿಕ್ತು. ಸುದೀಪ್ ಅವರು 1-2 ಮುದ್ದತೆ ಒಳ್ಳೆ ಮಾತಾಡಿ ಅವ್ನು ಉಳಿಸ್ಕೊಂಡ್ರು, ಅಷ್ಟಾಗಿ ಅವನಿದ್ದಾನೆ ಸರ್. ಓಕೆ ಸರ್, ನಿಮ್ ಫೈನಲ್ ನೀವು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಬೇಕು? ಗಿಲ್ಲಿ 100%. ಈ ಕರ್ನಾಟಕದಲ್ಲಿ ಅಲ್ಲ, ಇಂಡಿಯಾದಲ್ಲೇ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಸರ್ ಬಿಗ್ ಬಾಸ್ ಅಲ್ಲಿ ಮೋಸ. ಓಕೆ. ಬಿಗ್ ಬಾಸ್ ಮೋಸ ಗಿಲ್ಲಿ ಬಿಗ್ ಬಾಸ್ ನೋಡಲ್ಲ ಸರ್. ಓಕೆ. ಒಳ್ಳೆ ಒಪಿನಿಯನ್ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಯ್ ಸರ್, ನಮಸ್ತೆ. ಹಾಯ್ ಸರ್, ನಮಸ್ತೆ ಸರ್. ಈಗ ಬಿಗ್ ಬಾಸ್ ನೋಡ್ತಾ ಇದೀರಲ್ಲ ಸರ್? ಸರ್ ನಿಮ್ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಆಗಿದೆ? ಗಿಲ್ಲಿ ಗೆಲ್ಬೇಕಂತ ಆಸೆ ಸರ್. ರನ್ನರ್ ಅಪ್ ಆದ್ರೆ ಸೆಕೆಂಡ್ ಯಾರು? ರಕ್ಷಿತಾ. ಸೂಪರ್ ಸರ್, ಒಳ್ಳೆ ಒಪಿನಿಯನ್ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಯಾರು ಗೆಲ್ಬೇಕು ಸರ್ ನಿಮ್ ಪ್ರಕಾರ? ಯಾರು ಗೆಲ್ಬೇಕು? ಏನು
ನಮಗೆ ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆಲ್ಬೇಕು. ಯಾರ ಪ್ರತಿಭೆ ಇದೆ ಅವ್ರಿಗೆ ಗೆಲ್ಲಿ ಆಗ್ಲಿ ಅಥವಾ ಇನ್ನೊಬ್ಬರಾಗ್ಲಿ ಯಾರೇ ಆಗ್ಲಿ ಸರ್. ಯಾರ ಪ್ರತಿಭೆ ಇರ್ತೋ ಅವ್ರು ಗೆಲ್ಲಿ. ಅದ್ಬಿಟ್ಟು ಸುಮ್ನೆ ಗಿಲ್ಲಿ 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 ಅಂತ ಬರ್ಕೊಂಡ್ರೆ ಅವ್ನ್ ಏನು ಮಾಡದೆ ಹೋದ್ರು ಗಿಲ್ಲಿ ಅಂತ ಅಲ್ಲ. ಹೌದು ಯಾರು ಏನ್ ಮಾಡ್ತಾರೆ, ಯಾರು ಕಷ್ಟಪಡ್ತಾರೆ ಅವ್ರು ಗೆಲ್ಲಿ. ಈಗ ಗಿಲ್ಲಿನೂ ಒಳ್ಳೊಳ್ಳೆ ಪ್ರತಿಭೆ, ಒಳ್ಳೊಳ್ಳೆ ಅಕಾಡೆಮಿ ಇದೆ, ಎಲ್ಲ ಇದೆ ಅಲ್ವಾ ಸರ್? ಅಲ್ಲಿ ಆಟದಲ್ಲಿ ಅದೊಂದೇ ಅಲ್ವಾ ಸರ್? ಆಟದಲ್ಲಿ ಅಂದ್ರೆ ಆಡಿದ್ದಾರೆ, ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಆಡಿದ್ದಾರೆ, ಮಾಡಿದ್ದಾರೆ. ಇಲ್ಲಿ ಗೆದ್ರು ಸಂತೋಷ, ಇನ್ನೊಬ್ರು ಗೆದ್ರು ಸಂತೋಷ. ನಮ್ಗೆ ಅದು ಇದು ಯಾರು ಗೆಲ್ಬೇಕು, ಇವನೇ ಗೆಲ್ಬೇಕು ಅವನೇ ಗೆಲ್ಬೇಕು ಅಂತ ಏನಿಲ್ಲ. ಇಲ್ಲ, ಯಾರು ಗೆಲ್ಲಿ, ಒಟ್ಟಿನಲ್ಲಿ ಚೆನ್ನಾಗಿ ಪ್ರತಿಭೆ ಚೆನ್ನಾಗಿ ಆಡೋರು ಗೆಲ್ತಾರೆ. ಪ್ರತಿಭೆ ಒಳ್ಳೆ ಇದೆ. ಹಾಯ್ ಚಿನ್ನ, ಬಿಗ್ ಬಾಸ್ ನೋಡ್ತೀಯ ನೀನು? ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕು. ಯಾಕೆ ಗೆಲ್ಬೇಕು ಗಿಲ್ಲಿ? ಗಿಲ್ಲಿ ಅವ್ನ್ ಜಾಸ್ತಿ ಓಟ್ ಎಲ್ಲ ವೋಟಿಂಗ್ ಆದ್ರೆ ಮಾತ್ರ ಗೆಲ್ಬೇಕಾ? ಅವನಲ್ಲೂ ಒಂದೇನಾದ್ರು ವಿಶೇಷತನ ಇರ್ಬೇಕಲ್ವಾ? ಏನಕ್ಕೆ ಗೆಲ್ಬೇಕು ಅಂತ ಆಸೆ ನಿನ್ನ? ಗಿಲ್ಲಿ ಕಾಮಿಡಿ ಮಾಡ್ತಾರೆ, ಖುಷಿ ಪಡಿಸ್ತವ್ರೆ, ಕೋಪ ಬಂದವ್ರಿಗೆಲ್ಲ ಖುಷಿ ಮಾಡ್ತಾರೆ. ಓಕೆ, ಒಳ್ಳೆ ಲೈನ್ ಹೇಳಿದೆ ಚಿನ್ನ, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀಯಾ? ನೋಡ್ತೀನಿ. ಓಕೆನಾ? ಈಗ ಬಿಗ್ ಬಾಸ್ ನೋಡ್ತೀಯಲ್ಲ, ಈಗ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಗೆಲ್ಬೇಕು ಅಂತ ಆಸೆ? ಗಿಲ್ಲಿ ಗಿಲ್ಲಿ ಗೆಲ್ಬೇಕು. ರನ್ನರ್ ಅಪ್ ಧ್ರುವಂತ್ ಬರ್ಬೇಕು ಅಂತ ಆಸೆ. ಈಗ ಗಿಲ್ಲಿ ಗೆಲ್ಬೇಕು ಅಂದ್ರೆ ಯಾಕೆ ಗೆಲ್ಬೇಕು ಅಂತ ನಿನ್ನ ಆಸೆ? ಯಾಕಂದ್ರೆ ಚೆನ್ನಾಗಿ ಆಟ ಆಡ್ತಾರೆ, ಆಮೇಲೆ ಎಲ್ಲರ ಜೊತೆ ಮಾತಾಡ್ತಾರೆ, ನಗ್ತಾ ಇರ್ತಾರೆ. ಅವ್ರು ಮಾಡೋ ಕಾಮಿಡಿ ಇಷ್ಟನ? ಅವ್ರು ಯಾವ್ದಾದ್ರು ಒಂದು ಡೈಲಾಗ್ ಕುಡಿಬೋದಾ? ನೋಡ್ತೀಯಲ್ವಾ, ಪ್ರತಿದಿನ ನೋಡ್ತೀಯಲ್ವಾ? ಯಾವ್ದಾರು ಒಂದು ಡೈಲಾಗ್ ಪ್ರಾಕ್ಟೀಸ್ ಮಾಡೋದಲ್ವಾ? ದೊಡವ ಬರುತ್ತಾ? ಮತ್ತೆ ಹೇಳು, ಒಂದು ಡೈಲಾಗ್ ಹೇಳು, ಪರವಾಗಿಲ್ಲ. ದೊಡ್ಡವಾದ ಆಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರ್ಗಕ್ಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ನೋಡು ಎಷ್ಟು ಚೆನ್ನಾಗಿ ಹೇಳಿದೆ. ಗುಡ್ ಕಣೋ. ಮತ್ತೆ ಇಷ್ಟೆಲ್ಲ ಬಂತಿದೆ, ಬರಲ್ಲ ಅಂತಿದ್ಯಾ? ಗುಡ್. ಆಯ್ತು ಸರ್. ಇವಾಗ ಕರ್ನಾಟಕದಲ್ಲಿ ಈಗ ಸೀಸನ್ ಬಿಗ್ ಬಾಸ್ ಫುಲ್ ನಡೀತಾ ಇದೆ. ಈಗ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡ್ತಾ ಇದೀರಲ್ಲ, ನಿಮ್ಗೆ ಯಾರು ಗೆಲ್ಬೇಕು ಸರ್? ಗೆಲ್ಬೇಕು ಗೆಲ್ಲಿ ಗೆಲ್ತಾನೆ ಸರ್. ಆದ್ರೆ ಚೆನ್ನಾಗಿ ಆಡ್ತಾ ಇದ್ದಾನೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ, ಒಳ್ಳೆ ಫೈಟ್ ಮಾಡ್ತಾ ಇದ್ದಾನೆ. ಗೆಲ್ಲಿ ಗೆಲ್ತಾನೆ ಅಂತ ಅನ್ಸುತ್ತೆ. ಆದ್ರೆ ಬಿಗ್ ಬಾಸ್ ಏನಾದ್ರೂ ಎಡವಟ್ಟು ಮಾಡಿದ್ರೆ ಅಶ್ವಿನಿ ಗೆಲ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಹೌದು ಸರ್. ಈಗ ವೋಟಿಂಗ್ ಯಾರು ಬರುತ್ತೆ ಅವರೇ ಅಲ್ವಾ? ವೋಟಿಂಗ್ ಅಂತ ಬಂದ್ರೆ ಸರ್, ಅಶ್ವಿನಿ ಯಾವಾಗೋ ಮನೆಯಿಂದ ಹೊರಗೆ ಹೋಗ್ಬೇಕಿತ್ತು. ಯಾಕೆ ಯಾರು ಅಶ್ವಿನಿ ಯಾರು ಇಷ್ಟಪಡಲ್ಲ. ಗೇಮ್ ಅಂತ ಬಂದ್ರೆ ಒಳ್ಳೆ ಕ್ವಾಲಿಟಿ ಅಂದ್ರೆ ಅಶ್ವಿನಿ ಅವರು ಆಡ್ತಾ ಇದ್ದಾರೆ. ಓಕೆ ಸರ್, ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ಗಿಲ್ಲಿ ಗೆಲ್ಬೇಕು ಸರ್. ಗಿಲ್ಲಿ ಅಂದ್ರೆ ಈಗ ನೀವು ನೋಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವು ತುಂಬಾ ನೋಡ್ತಾ ಇದ್ದೀರಾ. ಈಗ ತುಂಬಾ ಕ್ರೇಜ್ ಆಗಿದೆ, ಗಿಲ್ಲಿ ಬಂದು ಕ್ರೇಜ್ ಆಗಿದೆ. ಈಗ ಅವ್ನು ಮಾಡುವಂತ ಕಾಮಿಡಿಗಳಾಗ್ಲಿ, ಅವ್ನ ಕಾರ್ಯಂತದಾಗ್ಲಿ ಎಲ್ಲ ಆಗಿದೆ, ಚೆನ್ನಾಗಿದೆ. ಓಕೆನಾ? ಇವಾಗ ಅವನು ಗೆದ್ದ ಅಂತ ಹೊರಗಡೆ ಬಂದ್ಮೇಲೆ, ಬಿಗ್ ಬಾಸ್ ಬಂದ್ಮೇಲೆ ಹೊರಗಡೆ ಬಂದ್ಮೇಲೆ ಅವನ್ನ ಯಾವ ರೋಲ್ ಅಲ್ಲಿ ನೀವು ನೋಡಕ್ ಇಷ್ಟಪಡ್ತೀರಾ? ಯಾರನ್ನ? ಗಿಲ್ಲಿನ. ಗಿಲ್ಲಿ ಒಳ್ಳೆ ನಟ ಅಂದ್ರೆ ಒಂದು ಚಿಕನ್ ಐತಾನಲ್ಲ, ಕಾಮಿಡಿ. ಚಿಕನ್ ತರ ಒಳ್ಳೆ ಸಿನಿಮಾದಲ್ಲಿ ಆಫರ್ ಕೊಟ್ರೆ ಕಾಮಿಡಿ ಚಿಕನ್ ತರ ಆಗ್ಬೋದು. ಇಲ್ಲ ರಿಯಾಲಿಟಿ ಶೋಗಳಲ್ಲಿ ಮಾಡ್ಲಾ, ಇಲ್ಲ ಅಂದ್ರೆ ಕಾಮಿಡಿ ಚೆನ್ನಾಗಿ ಕಾಣಿಸ್ತಾನ. ಇಲ್ಲಾಂದ್ರೆ ಮೊದ್ಲಂಗೆ ಅವನು ಯೂಟ್ಯೂಬರ್ ಆಗಿದ್ರಲ್ವಾ, ಆ ತರ ದರ್ಶನ್ ಡಿ ಬಾಸ್ ಅವ್ರದ ಮೂವಿ ಬಂತಲ್ಲ, ಒಳ್ಳೆ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾನೆ. ಕಾಮಿಡಿ ಸೀನ್ ಅಲ್ಲಿ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಕಾಮಿಡಿದಲ್ಲೇ ನೋಡ್ಬೋದು. ಓಕೆ ಸರ್, ಒಳ್ಳೆ ಒಪಿನಿಯನ್ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಸರ್, ಈಗ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬಹುದು ಸರ್? ಗಿಲ್ಲಿ ಗೆಲ್ಬಹುದು ಸರ್. ಗಿಲ್ಲಿ ಯಾಕೆ ಗೆಲ್ಬೇಕು ಸರ್? ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಕಾಮಿಡಿ ಇದೆ, ಎಲ್ಲರ ಜೊತೆ ಇರ್ತಾನೆ. ಹಾಗೆ ಸರ್, ರನ್ನರ್ ಅಪ್ ಯಾರಾಗ್ಬೋದು ಸರ್? ರನ್ನರ್ ಅಪ್ ಧನುಷ್ ಆಗ್ಬೋದು, ಇಲ್ಲ ರಘು ಅವ್ರು ಆಗ್ಬೋದು. ಈ ತರ ಒಬ್ರು ಆಗ್ತಾರೆ ಸರ್. ಇವಾಗ ನಿಮ್ಗೆ ಫೇವ್ರೆಟ್ ಸೀಸನ್ ಯಾವ್ದು ಸರ್? ಸೀಸನ್ ಇದೆ, ಈಗ 12 ಸೀಸನ್, ಹನುಮಂತು ಸೀಸನ್, ಅದು 11 ಎಲ್ಲ ವರ್ಕರ್ಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಹಾಯ್, ನಮಸ್ತೆ ಸರ್. ಸರ್, ಬಿಗ್ ಬಾಸ್ ನೋಡ್ತೀರಲ್ವಾ ಸರ್? ನಿಮ್ ಪ್ರಕಾರ ಯಾರು ಗೆಲ್ಬೇಕಾ ಸರ್? ಸರ್, ರನ್ನರ್ ಅಪ್ ಅಂದ್ರೆ ಯಾರಾಗ್ಬೋದು? ರನ್ನರ್ ಅಪ್ ಯಾರು ಸೆಕೆಂಡ್ ಬರ್ತಾರೆ? ಅಷ್ಟು ಐಡಿಯಾ ಇಲ್ಲ ಸರ್. ಗಿಲ್ಲಿ ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ ಜನಕ್ಕೆ? ಒಳ್ಳೆ ಎಂಟರ್ಟೈನ್ಮೆಂಟ್ ಇದು ಮಾಡ್ತಾರೆ, ಮತ್ತೆ ಒಳ್ಳೆ ಕಾಮಿಡಿ ಮಾಡ್ತಾರೆ, ಚೆನ್ನಾಗಿ ಟಾಸ್ಕ್ ಆಡ್ತಾರೆ ಅಲ್ಲ ಸರ್? ಓಕೆ ಸರ್, ಒಳ್ಳೆ ಒಪಿನಿಯನ್ ಇದೆ. ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ನೋಡ್ತೀಯಾ? ಈಗ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಆಸೆ ನಿಮ್ಗೆ? ಗಿಲ್ಲಿ ಗೆಲ್ಬೇಕು. ರನ್ನರ್ ಅಪ್ ಆದ್ರೆ ಯಾರಾಗ್ಬೇಕು? ಓಕೆ, ಗಿಲ್ಲಿಲಿ ನಿಮ್ಗೆ ಏನ್ ಇಷ್ಟ ಅದ? ಗಿಲ್ಲಿ ಕಾಮಿಡಿ ಇಷ್ಟ ಆಯ್ತು. ಮತ್ತೆ ಈಗ ಗಿಲ್ಲಿ ನೋಡ್ತಿಲ್ಲ, ಅವ್ರದ್ದು ಏನಾರ ಒಂದು ಡೈಲಾಗ್ ಏನಾರ ಹೊಡೆಯಕ್ ಬರತ್ತಾ?
ಮಾಡು ಮಾತಾಡು. ಗೊತ್ತಾ ಯಾವ್ದಾದ್ರು? ಯಾವ್ದು ಗೊತ್ತಿಲ್ಲ. ಓಕೆ, ಚೆನ್ನಾಗಿ ಮಾತಾಡೋದು. ಥ್ಯಾಂಕ್ ಯು. ಬಿಗ್ ಬಾಸ್ ಗಿಲ್ಲಿ ಗೆಲ್ಬೇಕು ನಿಮ್ ಪ್ರಕಾರ? ಓಕೆ, ಸೂಪರ್. ಸರಿ, ಥ್ಯಾಂಕ್ ಯು ಸರ್. ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ನೋಡ್ತಾ ಇದ್ದೀರಾ? 12th ಸೀಸನ್ ನೋಡ್ತಾ ಇದ್ದೀರಿ. ಯಾರು ಗೆಲ್ಬೇಕು ಅಂತ? ಇಲ್ಲ, ನಮ್ ಮಂಡ್ಯದ ನಮ್ ಗಿಲ್ಲಿ ಗೆಲ್ಬೇಕು. ಹಾ ಸರ್. ಆಮೇಲೆ ರನ್ನರ್ ಅಪ್ ಆದ್ರೆ ಸೆಕೆಂಡ್ಸ್ ಯಾರು ಆಗ್ಬೋದು ಸರ್? ಅದು ನಾನು ಇನ್ನು ನನ್ನ ತಲೆಗೆ ಬಂದಿಲ್ಲ. ಹಾ ಸರ್. ಬಟ್ ತಲೆಗೆ ಬಂದು ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಬಟ್ ಗಿಲ್ಲಿ ವಿನ್ನು. ಗಿಲ್ಲಿ ಸರ್. ಗಿಲ್ಲಿ ಅಂತ ಇಷ್ಟ ಆಗಿದ್ದೇನು ಸರ್? ನಮ್ಮ ಮಂಡ್ಯ ದೇಪಲ್ಲಿ ಸರ್ ಹೊಡೆತವ ಹೆಂಗ್ ಬರ್ತಾವ ಹಂಗೆ ಹೋಯ್ತವೆ. ಓಕೆ, ಸರಿನಾ ಸರ್? ಗೊತ್ತಾಯ್ತು. ಅದು ಅವ್ನ್ ಹೆಂಗ್ ಬಂದು ಹಳ್ಳಿಲೂ ಒಂದೇ, ಹೊಲ್ತಕ್ ಹೋದ್ರು ಒಂದೇ, ಇದ್ ತಿನ್ಬೇಕಾದ್ರೆ ಒಂದೇ, ತಂಗ್ಬಿಟ್ಟ ಮುರ್ಕೊ ತಿನ್ಬೇಕಾದ್ರೂ ಒಂದೇ, ಅದೇ ತರ ಹೋಯ್ತವ್ರೆ. ಅದಕ್ಕೆ ಗೆಲ್ತಾವನೆ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಬೇಕು. ಖಂಡಿತ ಸರ್, ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಒಳ್ಳೆ ಒಪಿನಿಯನ್ ಹೇಳಿದ್ರಿ. ಖಂಡಿತ ಸರ್. ಆಯ್ತು ಸರ್. ಸರ್, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಬಾಸ್ ಅಂದ್ರೆ ಸರ್ ಸರ್, ಇವಾಗ ಬಿಗ್ ಬಾಸ್ ನೋಡ್ತಿರಲ್ಲ, ಈಗ ಸೀಸನ್ 12 ನೋಡ್ಕೊಂಡ್ ಬಂದಿದ್ದೀರಾ. ಈ ಸೀಸನ್ ಅಲ್ಲಿ ಯಾರು ವಿನ್ ಆಗ್ಬೋದು ಸರ್? ಗಿಲ್ಲಿ. ಓಕೆ ಸರ್. ಮತ್ತೆ ರನ್ನರ್ ಅಪ್ ಯಾರು ಆಗ್ಬೋದು ಸರ್? ಅಶ್ವಿನಿ ಗೌಡ ಅವ್ರು ಆಗ್ಬೋದು. ಅಶ್ವಿನಿ ಗೌಡ ಸರ್. ಗಿಲ್ಲಿ ಅಂದ್ರೆ ಈಗ ತುಂಬಾ ಕ್ರೇಜ್ ಇದೆ ಅಲ್ವಾ ಸರ್? ಯಾಕೆ ಇಷ್ಟೊಂದು ಕ್ರೇಜ್? ಯಾಕೆ ಇಷ್ಟ ಆಯ್ತು? ಯಾಕೆ ಜನತೆ ಯಾಕೆ ಇಷ್ಟ ಪಡ್ಬೋದು ಸರ್ ನಿಮ್ಮ ಪ್ರಕಾರ? ಬಾಟಮಿಂದ ಬೆಳೆದಿದ್ದಾರೆ. ಹಾ ಸರ್. ಅವರು ಆದ್ಮೇಲೆ ಅವರೇ ಬೆಳೆದಿದ್ದಾರೆ. ಅದಕ್ಕೋಸ್ಕರ ಅವರು ಚಾನ್ಸ್ ಕೊಡ್ಬೇಕು. ಹಾ ಸರ್. ಗಿಲ್ಲಿ ಗೆಲ್ಬೇಕು ನಿಮ್ಮ ಪ್ರಕಾರ? ಅವ್ರ ಕಾಮಿಡಿ ಎಲ್ಲ ನೋಡ್ತಿರಲ್ಲ ಸರ್? ದಿನ ಮಿಸ್ ಮಾಡ್ದಲ್ಲಿ ನೋಡ್ತಾ ಇದ್ದೀವಿ. ಸರಿ ಸರ್. ರೈತರ ಮಕ್ಕಳು ಬೆಳಿಬೇಕು ಅಲ್ವಾ ಸರ್? ಆಮೇಲೆ ಕಾಮಿಡಿ ಎಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ, ಟ್ಯಾಲೆಂಟ್ ಇದೆ, ಒಳ್ಳೆ ಮಿಸ್ ನೋಡಿ ಅವ್ರಿಗೋಸ್ಕರ ನೋಡೋದು. ರೈತರ ಮಕ್ಕಳು ಯಾರು ಕಮ್ಮಿನ ತೋರ್ಸವ್ರೆ. ಹೌದು ಸರ್, ಹೌದು ಸರ್, ಚೆನ್ನಾಗಿ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮೇಡಮ್, ಬಿಗ್ ಬಾಸ್ ನೋಡ್ತಾ ಇದೀರಲ್ವಾ ಮೇಡಮ್? ನಿಮ್ ಪ್ರಕಾರ ಯಾರು ಗೆಲ್ಬೇಕು ಮೇಡಮ್? ರಕ್ಷಿತಾ ಗೆಲ್ಬೇಕು. ರನ್ನರ್ ಅಪ್ ಅಂದ್ರೆ ಯಾರು ಗೆಲ್ಬೇಕು ಮೇಡಮ್? ಗಿಲ್ಲಿ. ರನ್ನರ್ ಅಪ್ ಗಿಲ್ಲಿ, ರಕ್ಷಿತಾ ಫಸ್ಟ್. ಸರಿ ಮೇಡಮ್, ಓಕೆ, ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ. ನಮಸ್ತೆ.